ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸ್ವರ್ಗಸ್ಥರಾಗಿರೋ ವಿಷಯ ನಾವು ಬೆಳಗಾಮಲ್ಲಿದ್ದಾಗ ಗೊತ್ತಾಗಿ ಅತೀವ ದುಃಖವಾಗಿದೆ ಮತ್ತು ಆಶ್ಚರ್ಯವಾಗಿದೆ, ದಿಗ್ಭ್ರಮೆಯಾಗಿದೆ. ಅವರ ಜೊತೆಯಲ್ಲಿ ನಾನು 2004ರಿಂದ 2014ರವರೆಗೂ ಕೂಡ ರೈಲ್ವೆ ಸಚಿವರಾಗಿ, ರಾಜ್ಯ ಸಚಿವರಾಗಿ, ರಸ್ತೆ ರಾಜ್ಯ ಸಚಿವರಾಗಿ MSME ಸ್ವತಂತ್ರ ಖಾತೆಯನ್ನು ಹೊಂದಿ ಒಂದು ಒಳ್ಳೆಯ ಕೆಲಸವನ್ನು ಮಾಡೋಕ್ಕೆ ಮಾರ್ಗದರ್ಶನ ಕೊಟ್ಟಂಥವ್ರು. ಜಗತ್ತಿನ ಅತಿ ಶ್ರೇಷ್ಠ ಅರ್ಥ ಜ್ಞಾನವನ್ನು ಹೊಂದಿದ್ದ ತಜ್ಞರಲ್ಲಿ ಒಬ್ಬರಾಗಿದ್ದರು. ನರಸಿಂಹರಾಯರು ಪ್ರಧಾನಮಂತ್ರಿ ಆಗಿದ್ದಾಗ ಈ ದೇಶದ ಆರ್ಥಿಕ ಪರಿಸ್ಥಿತಿ ಕಷ್ಟಕರವಾಗಿದ್ದಂಥ ಸಂದರ್ಭದಲ್ಲಿ ಅರ್ಥ ಸಚಿವರಾಗಿ ಬಂದು ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ಕೊಟ್ಟರು. ಅದೇ ರೀತಿ ಅವರು ಕೊಟ್ಟಂಥ ಕಾರ್ಯಕ್ರಮಗಳಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ರೈಟ್ ಟು ಎಜುಕೇಷನ್, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಮಹಾ ಮುಖ್ಯವಾದಂಥ ಕಾರ್ಯಕ್ರಮಗಳನ್ನು ಕೊಡೋದ್ರ ಮುಖಾಂತರ ಈ ರಾಷ್ಟ್ರವನ್ನು ಆರ್ಥಿಕವಾಗಿ ಸುಭದ್ರ ಮಾಡಿದ್ದಾರೆ ಮತ್ತು ಜಗತ್ತಿನ ಬಲಿಷ್ಠವಾದ ರಾಷ್ಟ್ರಗಳ ಜೊತೆಗೆ ಆರ್ಥಿಕ ಪರಿಸ್ಥಿತಿಯನ್ನು ಕೊಂಡೊಯ್ದಂಥ ಮಹಾನ್ ಚೇತನವನ್ನು ಈ ದಿನ ನಾವು ಕಳೆದುಕೊಂಡಿದ್ದೀವಿ. ಅವರ ಮಾರ್ಗದರ್ಶನ, ಅವರ ಸರಳ ಸಜ್ಜನಿಕೆಯ ಹೆಸರಾದಂಥವರು ಅವರ ಸೂಕ್ಷ್ಮವಾಗಿ ವಿಷಯಗಳನ್ನು ನಮಗೆ ಹೇಳ್ತಾ ಇದ್ದರು. ಒಂದು ಸಂದರ್ಭವನ್ನು ಜ್ಞಾಪಕ ಮಾಡ್ಕೊಳ್ತೀನಿ. ನಾನು MSME ಮಂತ್ರಿ ಇದ್ದಾಗ ಖಾದಿ ಕಮಿಷನ್ ನನಗೆ ಬರ್ತಾಯಿತ್ತು. ಆಗ ಒಂದು ಮಾತನ್ನು ಹೇಳಿದರು, ಈ ವಿಲೇಜ್ ಇಂಡಸ್ಟ್ರೀಸ್ಗೆ ಒಂದು ಒತ್ತು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಅದರ ಮುಖಾಂತರ ಯುವಕರಿಗೆ ಉದ್ಯೋಗ ಮತ್ತು ಉದ್ಯಮಗಳನ್ನು ಮಾಡುವಂಥ ಕೆಲಸ ಮಾಡಬೇಕು ಅಂತ ಕರೆಸಿ ಹೇಳಿದೆ. ನಾನು ಎಲ್ಲ ಅಧಿಕಾರಿಗಳನ್ನು ಕರೆಸಿ ಮಾತಾಡಿದೆ. 1 ಲಕ್ಷ ಉದ್ಯಮಗಳನ್ನು ತಯಾರು ಮಾಡಿದ್ವಿ. UPA ಸರ್ಕಾರ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ, ಸೋನಿಯಾ ಗಾಂಧಿ ಅವರು ಚೇರ್ಪರ್ಸನ್ ಇದ್ದರು. ನಮಗೆ 1 ಲಕ್ಷ ಉದ್ಯಮಗಳಿಗೆ ಸಬ್ಸಿಡಿ 5ರಿಂದ 25 ಲಕ್ಷ ಕೊಟ್ವಿ. ಅದೇ ರೀತಿ ಬ್ಯಾಂಕ್ಗಳನ್ನು ಕರೆಸಿ MDಗಳನ್ನು ಮಾತಾಡಿ ಅವರಿಗೆಲ್ಲ ಸಾಲ ಸೌಲಭ್ಯಗಳನ್ನು ಮಾಡಿದ್ವಿ. ಒಬ್ಬ ಉದ್ಯಮಿ 8 ಜನಕ್ಕೆ ಕೆಲಸ ಕೊಡೋಕ್ಕಾಗುತ್ತೆ. ಅಂದರೆ ಈ ಭಾರತ ದೇಶದಲ್ಲಿ 8 ಲಕ್ಷ ಕುಟುಂಬಗಳಿಗೆ ಬದುಕುವ ದಾರಿಯನ್ನು ತೋರಿಸುವಂಥದ್ದಕ್ಕೆ ಮಾರ್ಗದರ್ಶನ ಕೊಟ್ಟಂಥವರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂಥ. ಇಂಥ ಮಹತ್ತರವಾದ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ನಾವನ್ನಾಗಲಿ ಅವರು ಹೋಗಿದ್ದಾರೆ. ನನಗೆ ಬಹಳ ದುಃಖವಾಗಿ ಕೂಡ ಇದೆ. ಅವರಂಥ ಸರಳ ಸಜ್ಜನಿಕೆ ಹೆಸರಾದಂಥವರು, ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದವರು, ಆಡಳಿತ ಮಾಡಿದವರು, ಅವರ ಜೊತೆಯಲ್ಲಿ ಕೆಲಸ ಮಾಡೋದೇ ನಮಗೆ ಸುದೈವವಾಗಿತ್ತು. ಇವತ್ತು ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ, ಅವರ ಆತ್ಮಕ್ಕೆ ಶಾಂತಿ ದೊರಕಲಿ, ಅವರ ಕುಟುಂಬಕ್ಕೆ ಮತ್ತು ಇಡೀ ಅವರನ್ನು ಯಾರು ಅನುಯಾಯಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಈ ನೋವನ್ನು ಭರಿಸುವ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ.